ನಮಸ್ಕಾರ. ಭಾರತದ ಮೊದಲ ಡಿಜಿಟಲ್ ಜನಗಣತಿಯಲ್ಲಿ ಭಾಗಿಯಾಗ್ತಿರೋ ಎಲ್ಲ ಗಣತಿದಾರರಿಗೆ ಸ್ವಾಗತ. ಇದೊಂದು ಐತಿಹಾಸಿಕ ಕ್ಷಣ ಅಲ್ವಾ? ಈ ದೊಡ್ಡ ಜವಾಬ್ದಾರಿಯನ್ನ ಯಶಸ್ವಿಗೊಳಿಸೋದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ ಬನ್ನಿ. ನೀವು ಜನಗಣತಿ ಮಿಷನ್ಗೆ ಆಯ್ಕೆಯಾಗಿದ್ದೀರಾ? ಹಾಗಿದ್ರೆ ಈ ವಿಶ್ಲೇಷಣೆ ನಿಮ್ಗೋಸ್ಕರನೇ. ಈ ಮಹತ್ವದ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸೋಕೆ ಬೇಕಾದ ಪ್ರತಿಯೊಂದು ಮಾಹಿತಿಯೂ ಇಲ್ಲಿದೆ. ಸರಿ, ಶುರು ಮಾಡೋಣ. ಮೊದಲನೇ ಸೆಕ್ಷನ್ ನಿಮ್ಮ ಅಧಿಕೃತ ದೃಢೀಕರಣ. ಅಂದ್ರೆ ನೀವು ಗಣತಿದಾರರಾಗಿ ಸೆಲೆಕ್ಟ್ ಆಗಿದ್ದೀರಿ ಅನ್ನೋ ಕನ್ಫರ್ಮೇಷನ್ ಸಿಗೋ ಆ ಮೊದಲ ಕ್ಷಣ. ನಿಮ್ಮ ಈ ಪಯಣ ಶುರುವಾಗೋದೇ ಒಂದೇ ಒಂದು ಟೆಕ್ಸ್ಟ್ ಮೆಸೇಜ್ನಿಂದ. ಹೌದು, ಇದು ಬರೀ ಒಂದು ಮೆಸೇಜ್ ಅಲ್ಲ, ನಿಮ್ಮ ಈ ದೊಡ್ಡ ಜವಾಬ್ದಾರಿಯ ಅಧಿಕೃತ ಮೊದಲ ಹೆಜ್ಜೆ. ಆ ಮೆಸೇಜ್ ಒಳಗೆ ಏನಿರುತ್ತೆ ಅಂದ್ರೆ 3 ತುಂಬಾ ಇಂಪಾರ್ಟೆಂಟ್ ವಿಷಯಗಳು. ಒಂದು, ನಿಮ್ಮ ಯೂಸರ್ ಐಡಿ. ಎರಡನೇದು ಪಾಸ್ವರ್ಡ್. ಮತ್ತೆ ನಿಮ್ಗೆ ಯಾವ ಬ್ಲಾಕ್ ಕೊಟ್ಟಿದ್ದಾರೆ ಅನ್ನೋ ನಂಬರ್. ಈ 3 ನೆನ್ಪಿರ್ಲಿ, ಮುಂದೆ ತುಂಬಾನೇ ಬೇಕಾಗತ್ತೆ. ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯ. ಯಾವುದೇ ಕಾರಣಕ್ಕೂ, ನಾನು ರಿಪೀಟ್ ಮಾಡ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಮೆಸೇಜ್ ಡಿಲೀಟ್ ಮಾಡಬೇಡಿ. ಯಾಕಂದ್ರೆ ಜನಗಣತಿ ಆಪ್ಗೆ ಫಸ್ಟ್ ಟೈಮ್ ಲಾಗಿನ್ ಆಗಕ್ಕೆ ಇದೇ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಬೇಕೇ ಬೇಕು. ಸರಿ, ಅಕಸ್ಮಾತಾಗಿ ಆಕ್ಸಿಡೆಂಟಲಿ ಮೆಸೇಜ್ ಡಿಲೀಟ್ ಆಗ್ಬಿಟ್ರೆ ಏನ್ ಮಾಡೋದು? ಇದು ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ? ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೂ ಪರಿಹಾರ ಇದೆ. ಒಂದು ವೇಳೆ ಮೆಸೇಜ್ ಡಿಲೀಟ್ ಆದ್ರೆ ತಕ್ಷಣನೇ ನಿಮ್ಮ ಚಾರ್ಜ್ ಆಫೀಸರ್ಗೆ ತಿಳಿಸಿ. ಅವರು ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ವಾಪಸ್ ಪಡೆಯೋಕೆ ಸಹಾಯ ಮಾಡ್ತಾರೆ. ಸೊ ಚಿಂತೆ ಬೇಡ. ಓಕೆ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಅದೇ ಟೆಕ್ ಚೆಕ್, ಅಂದ್ರೆ ತಂತ್ರಜ್ಞಾನ ಪರಿಶೀಲನೆ. ನೋಡಿ, ಇದು ಡಿಜಿಟಲ್ ಜನಗಣತಿ, ಸೊ ಸ್ಮಾರ್ಟ್ಫೋನೇ ನಮ್ಮ ಮುಖ್ಯ ಟೂಲ್. ಅದು ಪಕ್ಕಾ ರೆಡಿ ಇರಬೇಕು. ನಿಮ್ಮ ಫೋನ್ ಆಂಡ್ರಾಯ್ಡ್ ಆಗಿದ್ರೆ ಅದ್ರಲ್ಲಿ ಕನಿಷ್ಠ ಆಂಡ್ರಾಯ್ಡ್ 12 ವರ್ಷನ್ ಇರಬೇಕು, ಜೊತೆಗೆ 6 GB ರ್ಯಾಮ್. ಒಂದು ವೇಳೆ ನೀವು ಐಫೋನ್ ಬಳಸೋದಾದ್ರೆ iOS 15 ಮತ್ತೆ 4 GB ರ್ಯಾಮ್ ಇರಲೇಬೇಕು. ಹಾಗಿದ್ರೆ ನಿಮ್ಮ ಫೋನ್ ಸ್ಪೆಸಿಫಿಕೇಷನ್ಸ್ ಚೆಕ್ ಮಾಡೋದು ಹೇಗೆ? ತುಂಬಾ ಸಿಂಪಲ್. ಫೋನ್ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅಲ್ಲಿ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಮ ಆಂಡ್ರಾಯ್ಡ್ ವರ್ಷನ್ ಮತ್ತೆ ರ್ಯಾಮ್ ಎರಡೂ ಡೀಟೇಲ್ಸ್ ಕಾಣಿಸುತ್ತೆ. ಈಗ ಬಂತು ಅಪ್ಲಿಕೇಶನ್ ವಿಷಯ. HLO ಆಪ್ ಅನ್ನ ಗೂಗಲ್ ಪ್ಲೇಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ ಅಂದ್ರೆ ಅಧಿಕೃತ ಜಾಗಗಳಿಂದ ಮಾತ್ರನೇ ಡೌನ್ಲೋಡ್ ಮಾಡಬೇಕು. ನಮ್ಮ ಡೇಟಾ ಸೇಫ್ಟಿ ದೃಷ್ಟಿಯಿಂದ ಇದು ತುಂಬಾ ಮುಖ್ಯ. ಇನ್ನೊಂದು ಎಚ್ಚರಿಕೆ, ದಯವಿಟ್ಟು ಎಲ್ಲೋ ಇಂಟರ್ನೆಟ್ನಿಂದ ಸಿಕ್ಕಿದ APK ಫೈಲ್ ಬಳಸಿ ಆಪ್ ಇನ್ಸ್ಟಾಲ್ ಮಾಡೋಕೆ ಹೋಗ್ಬೇಡಿ. ಈ ತರಹದ ಅನಧಿಕೃತ ಫೈಲ್ಸ್ ಸೇಫ್ ಅಲ್ಲ. ಅದರಿಂದ ಆಪ್ ಕ್ರ್ಯಾಶ್ ಆಗಬಹುದು ಅಥವಾ ನಿಮ್ಮ ಡೇಟಾಗೇನೆ ಸಮಸ್ಯೆ ಆಗಬಹುದು. ಸರಿ, ನಮ್ಮ ಟೆಕ್ ರೆಡಿ ಆಯ್ತು. ಈಗ ಮುಂದಿನದ್ದು ಜ್ಞಾನ ಸಂಪಾದನೆ. ಅಂದ್ರೆ ಇದಕ್ಕಾಗಿಯೇ ಇರೋ ಕಡ್ಡಾಯ ತರಬೇತಿ ಕಾರ್ಯಕ್ರಮ. ಹೌದು, ಇದು 3 ದಿನದ ಕಡ್ಡಾಯ ತರಬೇತಿ. ಈ 3 ದಿನಗಳಲ್ಲಿ ಫೀಲ್ಡ್ ವರ್ಕ್ಗೆ ಬೇಕಾದ ಪ್ರತಿಯೊಂದನ್ನೂ ಹೇಳ್ಕೊಡ್ತಾರೆ. ಸೊ ಇದನ್ನ ಮಿಸ್ ಮಾಡ್ಕೊಳ್ಳೋ ಹಾಗೇನೇ ಇಲ್ಲ. ಈ ಟ್ರೈನಿಂಗ್ನಲ್ಲಿ ಏನೆಲ್ಲ ಕವರ್ ಮಾಡ್ತಾರೆ? ಕುಟುಂಬ ಅಂದ್ರೇನು, ಮನೆ ಅಂದ್ರೇನು, ಈ ತರದ ಬೇಸಿಕ್ ಕಾನ್ಸೆಪ್ಟ್ಸ್, ಆ 33 ಪ್ರಶ್ನೆಗಳು, HLO ಆಪ್ ಹೇಗ್ ಯೂಸ್ ಮಾಡೋದು. ಅಷ್ಟೇ ಅಲ್ಲ, ಒಂದು ಡಮ್ಮಿ ಬ್ಲಾಕ್ ಕೊಟ್ಟು ಪ್ರಾಕ್ಟಿಕಲ್ ಆಗಿ ಕೂಡ ತರಬೇತಿ ಕೊಡ್ತಾರೆ. ಟ್ರೈನಿಂಗ್ನ ಕೊನೆ ದಿನ ಪೂರ್ತಿಯಾಗಿ ಪ್ರಾಕ್ಟೀಸ್ಗೆ ಅಂತಾನೆ ಇಟ್ಟಿದ್ದಾರೆ. ಈ ಟೈಮ್ನ ಸರಿಯಾಗಿ ಬಳಸ್ಕೊಂಡು ನಿಮ್ಮ ಎಲ್ಲಾ ಟೆಕ್ನಿಕಲ್ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು. ಎಷ್ಟೇ ಸಣ್ಣ ಡೌಟ್ ಇದ್ರೂ ಕೇಳೋಕೆ ಹಿಂಜರಿಬೇಡಿ. ಸರಿ, ಟ್ರೈನಿಂಗ್ ಎಲ್ಲ ಮುಗೀತು. ಈಗ ನೀವು ಫೀಲ್ಡ್ಗೆ ಇಳಿಯೋಕೆ ರೆಡಿ. ಅಲ್ಲಿ ಕೆಲಸ ಶುರು ಮಾಡಿದಾಗ ಕೆಲವು ಸ್ಮಾರ್ಟ್ ತಂತ್ರಗಳನ್ನ ಫಾಲೋ ಮಾಡಬೇಕು. ಅದೇನಂತ ನೋಡೋಣ. ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಗೋಲ್ಡನ್ ರೂಲ್. ಪ್ರತಿ 5ರಿಂದ 6 ಮನೆಗಳ ಸರ್ವೆ ಮುಗಿದ ತಕ್ಷಣ ಡೇಟಾವನ್ನ ಸಿಂಕ್ ಮಾಡಬೇಕು. ಇದನ್ನ ಮಾತ್ರ ಮರಿಲೇಬೇಡಿ. ಯಾಕೆ ಸಿಂಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಂಪಲ್. ಒಂದು ವೇಳೆ ನಿಮ್ಮ ಫೋನ್ ಕಳ್ದೋದ್ರೆ, ಹಾಳಾದ್ರೆ ಅಥವಾ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ನೀವು ಕಷ್ಟಪಟ್ಟು ಕಲೆಕ್ಟ್ ಮಾಡಿದ ಡೇಟಾ ಸೇಫ್ ಆಗಿರುತ್ತೆ. ಸಿಂಕ್ ಮಾಡಿಲ್ಲ ಅಂದ್ರೆ ಅಷ್ಟು ಡೇಟಾ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಈಗ ಎರಡನೇ ಗೋಲ್ಡನ್ ರೂಲ್. ಫೀಲ್ಡ್ ವರ್ಕ್ ಮಾಡ್ತಿರೋವಾಗ ಯಾವುದೇ ಕಾರಣಕ್ಕೂ ಆಪ್ ಅನ್ನು ಅನ್ಇನ್ಸ್ಟಾಲ್ ಮಾಡಬೇಡಿ. ಹೀಗೆ ಮಾಡಿದ್ರೆ ನೀವು ಸಿಂಕ್ ಮಾಡದೇ ಇರೋ ಎಲ್ಲಾ ಡೇಟಾ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬಿಡುತ್ತೆ. ಹುಷಾರ್. ಒಂದು ವೇಳೆ ಆಪ್ ಏನಾದ್ರೂ ಎರರ್ ತೋರಿಸಿದ್ರೆ ಅನ್ಇನ್ಸ್ಟಾಲ್ ಮಾಡೋ ಬದಲು ಈ ಸ್ಟೆಪ್ಸ್ ಫಾಲೋ ಮಾಡಿ. ಒಂದು 30 ನಿಮಿಷ ಬಿಟ್ಟು ನೋಡಿ, ಫೋನ್ ರೀಸ್ಟಾರ್ಟ್ ಮಾಡಿ, ನೆಟ್ವರ್ಕ್ ಚೆನ್ನಾಗಿರೋ ಕಡೆಗೆ ಹೋಗಿ ಅಥವಾ ಫೋನ್ ಸ್ಟೋರೇಜ್ ಸ್ವಲ್ಪ ಖಾಲಿ ಮಾಡಿ. ಇಷ್ಟೆಲ್ಲ ಮಾಡಿಯೂ ಸಮಸ್ಯೆ ಬಗೆಹರಿಯಲಿಲ್ಲ ಅಂದ್ರೆ ಮಾತ್ರ ನಿಮ್ಮ ಮೇಲ್ವಿಚಾರಕರನ್ನು ಸಂಪರ್ಕಿಸಿ. ಓಕೆ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಒಂದ್ಸಲ ಫೈನಲ್ ಚೆಕ್ ಲಿಸ್ಟ್ ರೂಪದಲ್ಲಿ ನೋಡೋಣ ಬನ್ನಿ. ನಿಮ್ಮ ಯಶಸ್ಸಿಗೆ ಇಲ್ಲಿದೆ 5 ಪಾಯಿಂಟ್ ಚೆಕ್ ಲಿಸ್ಟ್.
ನಂಬರ್ 1, ನಿಮ್ಮ ಫೋನ್ ಟೆಕ್ನಿಕಲ್ ಅವಶ್ಯಕತೆಗಳನ್ನು ಪೂರೈಸ್ತಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ನಂಬರ್ 2, ಯೂಸರ್ ಐಡಿ ಪಾಸ್ವರ್ಡ್ ಇರೋ ಮೆಸೇಜ್ ಅನ್ನು ಸೇಫ್ ಆಗಿಟ್ಕೊಳ್ಳಿ. ನಂಬರ್ 3, 3 ದಿನದ ತರಬೇತಿಗೆ ತಪ್ಪದೇ ಹಾಜರಾಗಿ. ನಂಬರ್ 4, ಪ್ರತಿ 5-6 ಮನೆಯಾದ್ಮೇಲೆ ಡೇಟಾ ಸಿಂಕ್ ಮಾಡಿ. ಮತ್ತೆ ನಂಬರ್ 5, ಆಪ್ ಸಮಸ್ಯೆ ಕೊಟ್ರೆ ಸರಿಪಡಿಸೋಕೆ ಟ್ರೈ ಮಾಡಿ, ಅನ್ಇನ್ಸ್ಟಾಲ್ ಮಾತ್ರ ಮಾಡಬೇಡಿ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಸಂಪೂರ್ಣ ಡಿಜಿಟಲ್ ಜನಗಣತಿ ನಮ್ಮ ದೇಶದ ಬಗ್ಗೆ ನಮಗಿರೋ ತಿಳುವಳಿಕೆಯನ್ನ ಹೇಗೆ ಬದಲಾಯಿಸಬಹುದು ಅನ್ಸುತ್ತೆ? ಈ ದೊಡ್ಡ ಬದಲಾವಣೆಯ ಭಾಗವಾಗಿರೋದು ಹೆಮ್ಮೆ ಅಲ್ವಾ? ಇದ್ರ ಬಗ್ಗೆ